ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಹಾಸ್ಟೆಲಲ್ಲೇ ಇದ್ದು ಬೇಜಾರಾಗ್ತಿತ್ತು. ಅದಕ್ಕೆ ನಾನು ನಮ್ಮ ಫ್ರೆಂಡ್ಸ್ ಸೇರಿಕೊಂಡು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ರಿ. ಆದರೆ ಇವತ್ತು ನಮ್ಮ ಟೈಮೇ ಸರಿ ಇರಲಿಲ್ಲ ಅನಿಸುತ್ತೆ. ನಾ ಹೋಗಿ ಟೈಮ್ಗೆ ಅಲ್ಲಿ ಗೇಟ್ ಕ್ಲೋಸ್ ಆಗೋಗ್ಬಿಟ್ಟಿತ್ತು. 4 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಇವರಿಬ್ರು ಸೇರ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಆಗ್ತಿದ್ರು. ಈ ಶೂಗಳು ಹಾಕೊಂಡು ಹೋಗೋದೊಂದು ಕತೆ, ಆದರೆ ಲೇಸ್ ಬಿಚ್ಚಿದ ಮೇಲೆ ಕಟ್ಟೋದು ಇನ್ನೊಂದು ಕತೆ. ಕಂಫರ್ಟಬಲ್ ಆಗಿದೆಯಾ? ಬಹಳ ಕಂಫರ್ಟಬಲ್ ಆಗಿದೆ. 3 ಜನಕ್ಕೂ ಎಲ್ಲಿ ಹೋಗೋದಂತ ಗೊತ್ತಾಗದೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ರಿ. ಸಖತ್ ತಲೆ ಅಂತ ನೋಡ್ತಾ ಇತ್ತು. ಫಸ್ಟ್ ಕಾಫಿ ಕುಡಿಯೋಣ ಅಂತ ಹೋದ್ರಿ. ಇವಾಗ ಕಾಫಿಗಂತೂ ಫುಲ್ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಏನೇ ತಲೆನೋವಿರಲಿ, ಟೆನ್ಷನ್ ಇರಲಿ, ನಾವು ಹೋಗೋದೇ ಕಾಫಿ ಕುಡಿಯೋದಕ್ಕೆ. ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿದ್ರು ನಾವು ಮಾಡೋದು ಅದನ್ನೇ. ಮನಸ್ಸು ಕೇಳಬೇಕಲ್ವಾ? ಬ್ಯಾಡಪ್ಪ. ನಿಂಗೇನು ಬುದ್ಧಿಗಿದೆ ಆಯ್ತಾ? ಹೆಸರು ಹೇಳೋದು ಕಾಫಿ ಕುಡಿದ್ಯಾ, ಟೀ ಕುಡಿದ್ಯಾ, ತಲೆ ತಿಂತಾ ಇದೆಯಾ? ಫೈನಲಿ ಪ್ಲ್ಯಾನ್ ಹಾಕ್ಬಿಟ್ಟು ನಾವು ಹೋಗಿದ್ದೆ ಲೂಲು ಮಾಲ್ ಕಡೆಗೆ. ಮಾಲ್ಗೇನೋ ಹೋದ್ವಿ, ಬಟ್ ಒಳಗಡೆ ಹೋಗಲಿಲ್ಲ. ಅಲ್ಲೇ ಹೊರಗಡೆ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು, ವಿಡಿಯೋ ಮಾಡಿಕೊಂಡು, ರೀಲ್ಸ್ ಮಾಡ್ಕೊಂಡು ನಿಂತ್ಕೊಂಡಿದ್ವಿ. ಇವರು ನೋಡಿ ಟಮಟೆ ಸೌಂಡ್ ಕೇಳಿದ ತಕ್ಷಣ ಯಾವ ಥರ ಡ್ಯಾನ್ಸ್ ಆಡ್ತವ್ರೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಹಾಗೆ ಒಳಗಡೆ ಹೋಗೋಣ ಅಂತ ಹೋದ್ವಿ. ಒಳಗಡೆ ಹೋದ ತಕ್ಷಣ ಸುತ್ತಾಡಕ್ಕೆಲ್ಲ ಹೋಗಿಲ್ಲ. ಯಾಕೆ ಅಂತೀರ, 3 ಜನಕ್ಕೂ ಸಖತ್ ಹೊಟ್ಟೆ ಹಸ್ತಾ ಇತ್ತು. ಹೋಗ್ಬಿಟ್ಟು ಬರ್ಗರ್ ಆರ್ಡರ್ ಮಾಡಿದ್ವಿ. ಫೈನಲಿ ಬರ್ಗರ್ ಬಂತು. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ. ಇವಳು ನೋಡಿ ತಿಂದಿ ಸಾಕಾಗಿಲ್ಲ ಅಂತ ಜ್ಯೂಸಲ್ಲಿ ಐಸ್ ಕ್ಯೂಬ್ ಎತ್ಕೊಂಡು ತಿಂತವಳೆ. ಇವಳಂತ ಟ್ಯಾಲೆಂಟ್ ಎಲ್ಲಾದ್ರೂ ಇದ್ದಾಳ ಜಗತ್ತಲ್ಲಿ, ಇವಳು ಒಬ್ಳೇನ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇವಳ ಕಡೆ ಕ್ಯಾಮ್ರಾ ಟರ್ನ್ ಮಾಡಿದ ತಕ್ಷಣ ಯಾವ ತರ ಫೋರ್ಸ್ ಕೊಡ್ತಾವಳೆ ಅಂತ ನೋಡಿ. ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು 4 ಗಂಟೆ ಆಯ್ತು ಅಂತ ನಾವು ಹೋಗಿದ್ದೆ ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕಿಗೆ. ವ್ಯೂ ಮಾತ್ರ ಸಖತ್ತಾಗಿತ್ತು. ನಾವು 3 ಜನ ಎಲ್ಲೇ ಹೋದ್ರೂ ಸಖತ್ ಎಂಜಾಯ್ ಮಾಡ್ತೀವಿ. ಇದೇ ಗ್ಯಾಪಲ್ಲೇ ನಮ್ಮ ಕಣ್ಣಿಗೆ ಬಿದ್ದಿದೆ ಈ ಪುಟ್ ಇಲಿಮರಿಗಳು. ಅಲ್ಲಿ ಇಲಿಮರಿಗಳು ಎಷ್ಟಿದ್ದು ಅಂತ ಅಂದರೆ ಯಪ್ಪ ದೇವ್ರೆ. ಇವರಿಬ್ರು ಸೇರ್ಕೊಂಡು ಆ ಇಲಿಮರಿಗಳಿಗೆ ಕಾಳಾಗ್ತಾ ಇದ್ರು. ಇವರಿಬ್ರು ಜೀವನದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದಾರಂತಂದ್ರೆ ನನಗನ್ಸ್ತಾ ಇದು ಒಂದೇ ಅಂತ. ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾನು ಹಾಗೆ ಬಾತ್ಕೋಳಿಗಳ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಅದೇ ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡ್ಕೋಬೇಕು ಅನಿಸ್ತು. ಹಾಗೆ ವಿಡಿಯೋ ಮಾಡ್ಕೋಬೇಕಾದ್ರೆ ನನ್ಗನ್ಸು ನಾನೇ ಸಖತ್ ಕ್ಯೂಟ್ ಆಗಿದ್ದೀನಲ್ಲ ಅಂತ. ಸಾರಿ ಕಾಮಿಡಿ ಮಾಡಿದೆ ಅಷ್ಟೇ. ಬೆಳಿಗ್ಗೆ ಹಾಗಿದ್ದವ್ರು ನಮ್ಮ ಫ್ರೆಂಡ್ಸ್ ನೋಡಿ ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಬಾಯ್, ಟಾಟಾ, ಮತ್ತೆ ಸಿಗುವ.